ಜೈ ಭೀಮ್. ನನ್ನ ಹೆಸರು ಬೀರ್ಮನಹಳ್ಳಿ ಆಂಜನಪ್ಪ ಅಂತೇಳಿ ಸಮತಾ ಸಂಘರ್ಷ ಸಮಿತಿಯ ಕಾರ್ಯದರ್ಶಿಯಾಗಿ ಸದ್ಯಕ್ಕೆ ಈಗ ಆಯ್ಕೆಯಾಗಿದ್ದೀನಿ. ಹೊಸದಾಗಿ ಈ ಸಂಘಟನೆಯನ್ನು ನಾವೆಲ್ಲ ಸಮಾನ ಮನಸ್ಕರ ಗೆಳೆಯರೆಲ್ಲ ಸೇರಿ ಹುಟ್ಟಾಕಿದ್ದೀವಿ. ಇದು ಉದ್ದೇಶ ಏನಂದರೆ, ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ, ಕೋಲಾರ ತಾಲೂಕಲ್ಲಿ ಸಿಕ್ಕಾಪಟ್ಟೆ ನೂರಾರು ಸಂಘಟನೆಗಳಿದ್ದಾವೆ. ಈ ಸಂಘಟನೆಗಳಿಗೆಲ್ಲ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಅವರು ಇದು ಮಾಡ್ತಾಯಿದ್ದಾರೆ. ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಮತ್ತು ಇದೇನು ಸರ್ಕಾರದ ಈಗ ಆಗ್ತಿರೋಂಥ ಆಗುಹೋಗುಗಳು ಕೂಡ ಸ್ಪಂದಿಸ್ತಾ ಇಲ್ಲ. ಇದರಿಂದ ಇವತ್ತು ನಾವು ಹೊಸ ಸಂಘಟನೆಯನ್ನು ಸ್ಥಾಪನೆ ಮಾಡ್ಕೊಂಡು ನಾವೆಲ್ಲ ಗೆಳೆಯರೆಲ್ಲ ಸೇರ್ಕೊಂಡು ಇನ್ನು ಮುಂದೆ ನಾವು ಅಂಬೇಡ್ಕರ್ ಒಂದು ತತ್ವ ಸಿದ್ಧಾಂತಗಳು ಎತ್ತಿಡಿದು ಅಂಬೇಡ್ಕರ್ ಏನು ನಮಗೊಂದು ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೋ ಆ ನಿಟ್ಟಿನಲ್ಲಿ, ಆ ದಾರಿಯಲ್ಲಿ ನಾವು ನಡೆದು ನಾವು ಮುಂದೆ ನಮ್ಮ ಜನಕ್ಕೆ ಅಥವಾ ಶೋಷಿತ ಯಾವುದೇ ಜಾತಿ ಧರ್ಮದವರಾಗಿರ್ಬೋದು, ಶೋಷಿತ ವರ್ಗದವ್ರು ಎಲ್ಲಿರ್ತಾರೋ ಅವ್ರ ಕಷ್ಟ ಸುಖಗಳು ಸ್ಪಂದಿಸಿ ಅವ್ರನ್ನ ಈ ಸಮಾಜದ ಮುಖ್ಯವಾಹಿನಿಗೆ ತರೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ಆದ್ದರಿಂದ ನಾವು ಇವತ್ತು ಈ ಹೊಸ ಸಂಘಟನೆಯನ್ನು ಹುಟ್ಟಾಕಿದ್ವಿ. ಇವತ್ತು ನಾವು 2ನೇ ಸಭೆಯನ್ನು ಕರೆದು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ. ಅಷ್ಟೇ. ಜೈ ಭೀಮ್. ಸಮತಾ ಸೈನಿಕ ಸಂಘ ಸಮಿತಿಗೆ ಜೈ ಜಯವಾಗಲಿ. ಸಮತಾ ಸಂಘರ್ಷ ಸಮಿತಿಗೆ ಜಯವಾಗಲಿ. ಸಮತಾ ಸಂಘರ್ಷ ಸಮಿತಿಗೆ ಜಯವಾಗಲಿ. ಸಮತಾ ಸಂಘರ್ಷ ಸಮಿತಿಗೆ ಜಯವಾಗಲಿ. ಸಂಘದ ಮುಖ್ಯ ಉದ್ದೇಶಗಳೇನಿದೆಯಾ? ಮುಖ್ಯ ಉದ್ದೇಶಗಳಂದರೆ ಏನಂತೂ ಸಮಾಜದಲ್ಲಿ ನಡೀತಾ ಇತ್ತು ಅನ್ಯಾಯಗಳು, ಅಕ್ರಮಗಳು ಮತ್ತು ಲಂಚಗಳು, ಸರ್ಕಾರಿ ಎಲ್ಲ ರೀತಿಯಾದಂಥ ಇದನ್ನು ಖಂಡಿಸಿ ನಾವು ಈ ಒಂದು ಇದರನ್ನು ನಾವು ಹೊಸ ರೀತಿಯಲ್ಲಿ ನಾವು ಸಮಾಜ ಕಟ್ಟೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಭ್ರಷ್ಟಾಚಾರ ಮುಕ್ತ ಮಾಡೋದಕ್ಕೆ ಹೊಸ ಸಮಾಜವನ್ನು ಕಟ್ಟೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಸಂಘದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಏನಾದರೂ ಮಾತಾಡಿದ್ರಾ ಇವತ್ತಿನ ಸಭೆಯಲ್ಲಿ? ಸದ್ಯಕ್ಕೆ ನಾವು ಕೋಲಾರದಲ್ಲಿ ಈ ಸಂಘವನ್ನು ಕಟ್ಟಿದ್ದೀವಿ. ಮುಂದಕ್ಕೆ ನಾವು ಕೋಲಾರ ನೋಡ್ಕೊಂಡು ಯಾವ ರೀತಿ ಕೋಲಾರದಲ್ಲಿ ನಾವು ಅಭಿವೃದ್ಧಿ ಮಾಡ್ತೀವಿ, ಅದು ನಾವು ಬೇಗ ಇದು ನಮ್ಮ ಸಂಘಟನೆ ಡೆವಲಪ್ ಮಾಡ್ತೀವಿ ಅಂದರೆ ಅದರ ಮೇಲೆ ನಾವು ಬೇರೆ ತಾಲೂಕುಗಳಿಗೆ ನಾವು ಕಾಲಿಡ್ತೀವಿ. ಸದ್ಯಕ್ಕೆ ಒಂದು 6 ತಿಂಗಳ ವರ್ಷ ನಾವು ಕೋಲಾರ ಜಿಲ್ಲೆಯಲ್ಲೇ ನಾವು ಇದು ಮಾಡ್ತೀವಿ. ಕೋಲಾರದ ಅಭಿವೃದ್ಧಿ ನೋಡ್ಕೊಂಡು ಮುಂದೆ ನಾವು ಬೇರೆ ತಾಲೂಕು ಜಿಲ್ಲೆಗಳಿಗೆ ನಾವು ಈ ಸಂಘವನ್ನು ಕೊಂಡೊಯ್ತೀವಿ ಅಂತೇಳಿ. ಸಂಘದ ಒಗ್ಗಟ್ಟು ಎಲ್ಲ ಪರವಾಗಿಲ್ವಾ? ಈಗ ಸದ್ಯಕ್ಕೆ ಸಂಘದ ಒಗ್ಗಟ್ಟು ಸದ್ಯಕ್ಕೆಲ್ಲ ಇವಾಗೂ ಐತೆ. ಮುಂದೆ ಸುಮಾರು ನಾವು 15-20 ವರ್ಷಕ್ಕೆ ನಾವು ಸಂಘಟನೆ ಎಲ್ಲ ಬೇರೆ ಬೇರೆ ಸಂಘಟನೆಗಳಲ್ಲಿ ಇದ್ದು, ಈಗ ನಾವು ಒಂದೇ ಸಂಘಟನೆಗೆ ಬಂದು ನಾವು ಬೇರೆ ಬೇರೆ ಸಂಘಟನೆಯಲ್ಲಿ ಹೆಂಗೆ ಒಗ್ಗಟ್ಟಾಗಿದ್ದು ಅದೇ ರೀತಿ ಇದೇ ಸಂಘಟನೆ ಕೂಡ ನಾವು ಮುಂದುವರಿಸ್ಕೊಂಡು ಹೋಗ್ತಾ ನಾವೆಲ್ಲ ಒಗ್ಗಟ್ಟಾಗಿ ಬೆಂಬಲವಾಗಿ ನಾವು ಒಂದೇ ಇದರಲ್ಲಿ ಇರ್ತೀವಿ ಅಂತ ಹೇಳ್ಬಿಟ್ಟು ಆಮೇಲೆ ನಾವು ಹೇಳ್ತೀವಿ.